ಐ ಮಾಮ ಬಂದ್ರು ಮಾಮ ಬಂದ್ರು ಮಾಮ ಬಂದ್ರು. ನೋಡಿ ನೋಡಿ, ನನ್ನ ಮಾತು ಕೇಳಿ, ನಾವು ತಪ್ಪು ಮಾಡಿದ್ದು ನಿಜ, ಆದರೆ ನಿಮ್ಮ ದುಡ್ಡನ್ನ ನಿಮ್ಗೆ ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ, ಮತ್ತೆ ಈ ಮನೆ ಕಡೆ ತಲೆ ಹಾಕಲ್ಲ. ನಮ್ಮನ್ನು ಬಿಟ್ಟುಬಿಡಿ. ಹೌದು, ಇದೊಂದು ಅವಕಾಶ ಕೊಡಿ, ಮತ್ತೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಸುಳ್ಳು ಹೇಳ್ತಿದ್ದಾನೆ, ನಂಬೇಡಿ. ಮಂತ್ರವಾದಿ ಅತ್ತೆಗೆ ಗೋರ್ಮೆಂಟ್ ಮಾಡಿದ್ದು ನನಗೆ ಖುಷಿ ಆಯ್ತು. ಆದ್ರೆ ತಮ್ಮಂಗೆ ತಲೆ ಕರ್ಸಕ್ ಹೋದ್ರಲ್ಲ, ನಿಮ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಇನ್ಸ್ಪೆಕ್ಟರ್, ಇವನೊಬ್ಬ ಕಳ್ಳಸ್ವಾಮಿ, ಇವರಿಬ್ರು ಅವ್ನ ಶಿಷ್ಯಂದ್ರು, ದಯವಿಟ್ಟು ಅರೆಸ್ಟ್ ಮಾಡಿ. ಓ ಇವನಾ, ಮಾಮೂಲಿ ಹಳೆ ಗಿರಾಕಿ. ಏನೋ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಜೈಲಿಂದ ಆಚೆ ಬಂದಿದ್ದೆ. ಈಗ ಸ್ವಾಮಿ ವೇಷ ಹಾಕೊಂಡು ಹಗಲ್ದೊಳಗೆ ಇಳ್ದಿದ್ಯಾ ರಾಸ್ಕಲ್. ಅಯ್ಯೋ, ನನಗೇನು ಮಾಡಬೇಡಿ. ನನ್ನ ಜೀವನದಲ್ಲಿ ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ. ಪ್ಲೀಸ್ ಬಿಟ್ಬಿಡಿ. ಕಾಳಿ, ಆ ಅಮ್ಮನ ಜೊತೆ ಡೈರೆಕ್ಟಾಗಿ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಲ್ಲ, ಅವ್ರನ್ನೇ ಬಂದು ಬಿಡ್ಸಕ್ಕೆ ಹೇಳು. ಈಡಿಯಟ್, ನಿನಗೆ ಲೂಟಿ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ನಾನೇ ಸಿಕ್ಕದ್ನಾ? ಸುಲಭವಾಗಿ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಜೈಲು ಒಳಗಡೆ ಕೊಳ್ತು ಸಾಯ್ಬೇಕು ಮಗನೇ ನೀನು. ಇನ್ಸ್ಪೆಕ್ಟರ್, ಇವ್ ಮಾತ್ರ ಹೊರಗಡೆ ಬರಬಾರ್ದು, ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿ ಹಣ್ಗಾಯಿ ನೀರ್ಗಾಯಿ ಮಾಡಿ. ನೋಡಿ, ಈಗಾಗಲೇ ನಾನು ನನ್ನ ತಪ್ಪು ಒಪ್ಕೊಂಡಿದ್ದೀನಿ. ಈ ಮನೆಯಲ್ಲಿದ್ದರೂ ಕಳ್ತನ ಮಾಡಿಲ್ಲ, ದರೋಡೆ ಮಾಡಿಲ್ಲ. ನೀವು ಕೊಟ್ಟಷ್ಟೇ ದುಡ್ಡು ತಗೊಂಡಿದ್ದೀನಿ. ಕೊನೆಯದಾಗಿ ಎಲ್ಲರನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ದಯಮಾಡಿ ಬಿಟ್ಟುಬಿಡಿ. ಇನ್ಸ್ಪೆಕ್ಟರ್, ನೋಡೋದಕ್ಕೂ ಅಸಹ್ಯ ಆಗ್ತಿದೆ. ಮೊದಲು ನನಗೆ ಹೇಳ್ಕೊಂಡು ಹೋಗಿ. ಹೇಯ್ ನಡಿಯೋ, ಮಾಡೋದೆಲ್ಲ ಮಾಡಿ ಏನ್ ಪುರಾಣ ಓದ್ತಾ ಇದ್ಯಾ? ಇಂಥವ್ರಿಂದನೇ ಸಾಮಾನ್ಯ ಜನರು ಕಾವಿ ತೊಟ್ಟಿರೋರ ಮೇಲೆ ಸಂಶಯ ಪಡೋ ಹಾಗಾಗಿದೆ. ನಮ್ಮ ಪರಂಪರೆಗೆ ಮಸಿ ಬಳಿಯೋ ಕೆಲಸ ಮಾಡಿದ್ದಾನೆ. ನೀನೀಗ ಮೋಸ ಮಾಡಿರೋದು ನಮಗೆ ಮಾತ್ರ ಅಲ್ಲ, ಇಡೀ ಸನ್ಯಾಸ ಸಂಸ್ಕೃತಿಗೆ ಕಳಂಕ ತಂದಿದ್ಯಾ. ಥ್ಯಾಂಕ್ ಯು ಮಿಸ್ಟರ್ ರಾಜೀವ್. ಇವರು ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸರ್. ಸಾರ್ ಸಾರ್ ಬಿಟ್ಬಿಡಿ ಸಾರ್. ಸಾರ್ ಸಾರ್ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಡೋಂಗಿ ಸ್ವಾಮಿನೇ ಇರಬಹುದು, ನನಗೆ ಭೂತ ಓಡ್ಸಕ್ ಬರ್ತಾ ಇರಬಹುದು, ಆದ್ರೆ ಈ ಮನೆಯಲ್ಲಿ ಭೂತ ಇರೋದಂತೂ ನಿಜ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ. ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್